ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು 5 ವರ್ಷಗಳಿಂದ ಅಭಿವೃದ್ಧಿ ಕೆಲಸಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ಕೂಡ ಅವರು ಮಾತನಾಡಿರುವಂತದ್ದು. ಇದೊಂದು ಪುಟ್ಟ ಹೆಜ್ಜೆ ಮಾತ್ರ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಪ್ರತಿನಿಧಿ ಜೊತೆ ಅಂತ ನೋಡೋಣ. ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೆ ಟಿಕೆಟ್ ದೊರಕಿದೆ. ಈ ಶೋಭಾ ಕರಂದ್ಲಾಜೆ ಪ್ರಮೋದ್ ಮಧ್ವರಾಜ್ ಅವರ ವಿರುದ್ಧ ಈ ಬಾರಿ ಸ್ಪರ್ಧೆ ಮಾಡುವಂಥದ್ದು. ಬನ್ನಿ, ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನೇರ ಮಾತಾಡುವ. ಸೊ ಮೇಡಮ್, ಈ ಬಾರಿ ನಿಮಗೆ ಟಿಕೆಟ್ ದೊರಕಿದೆ. ಈ ಬಾರಿ ನಿಮ್ಮ ಅಭಿವೃದ್ಧಿ ಅಥವಾ ನಿಮ್ಮ ಯೋಚನೆ ಯಾವ ರೀತಿಯಲ್ಲಿ? ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಉಡುಪಿ ಚಿಕ್ಕಮಗಳೂರಿಗೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಇದೊಂದು ಕೇವಲ ಪುಟ್ಟ ಹೆಜ್ಜೆ ಮಾತ್ರ. ಬರುವಂಥ ದಿನದಲ್ಲಿ ಈ ಭಾಗದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ, ಮುಖ್ಯವಾಗಿ ನಮ್ಮ ಮೀನುಗಾರರಿಗೆ ಇನ್ನೂ ನಮ್ಮ ಹೆಜಮಾಡಿಯ ಬಂದರ್ ಆಗಬೇಕು, ಇನ್ನೂ ಹೆಚ್ಚಿನ ಬಂದರಿನ ಅಭಿವೃದ್ಧಿ ಆಗಬೇಕು, ಪ್ರವಾಸೋದ್ಯಮ ಇಲ್ಲಿ ಬೆಳಿಬೇಕು, ಮತ್ತು ನಮ್ಮ ಎಲ್ಲ ರಸ್ತೆಗಳು ಕೂಡ ಚೆನ್ನಾಗಾಗಬೇಕು ಅನ್ನುವಂಥದ್ದು ಏನಿದೆ. ಈಗಾಗಲೇ ಇದಕ್ಕೆ ಚಾಲನೆ ಸಿಕ್ಕಿದೆ, DPR ಆಗಿದೆ. ಬರುವಂಥ 5 ವರ್ಷದಲ್ಲಿ ಇದನ್ನು ಇನ್ನಷ್ಟು ಚೆನ್ನಾಗಿ ಮಾಡುವಂಥ ಒಂದು ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಪ್ರಮೋದ್ ಮಧ್ವರಾಜ್ ಈ ಬಾರಿ ನಿಮಗೆ ಎದುರಾಗಿದ್ದಾರೆ. ಸೊ ಅವರ ಬಗ್ಗೆ, ಈ ಸ್ಪರ್ಧೆ ಬಗ್ಗೆ ಏನು ಹೇಳ್ತೀರಾ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ರು. ಈಗ JDS ಜಾಯಿನ್ ಆಗಿ ನಮ್ಮ ವಿರುದ್ಧ ಎದುರಾಳಿಯಾಗಿ ಬಂದಿದ್ದಾರೆ. ತುಂಬ ಸ್ವಾಗತ ಇದೆ. ನಾವು ಯಾರೇ ಎದುರಾಳಿಗೆ ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ನಾವು ಅವರನ್ನು ಎದುರಿಸ್ತೀವಿ ಮತ್ತು ಬಹಳ ದೊಡ್ಡ ಅಂತರದಿಂದ ನಾವು ಗೆಲ್ತೀವಿ. ಪಕ್ಷದಲ್ಲಿ ಸಾಕಷ್ಟು ಬಾರಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿಕೆಗಳು ಕೇಳಿ ಬರ್ತಿತ್ತು. ಈ ಬಾರಿ ಪಕ್ಷದಲ್ಲಿ ಏನಾದರೂ ಅಂದರೆ ನಿಮಗೆ ವಿರೋಧಿಗಳಿದ್ದಾರಾ? ಇಲ್ಲ, ಕೆಲವರು ಯಾರೋ ಟಿಕೆಟ್ ಅಪೇಕ್ಷಿತರು, ಅವರ ಬೆಂಬಲಿಗರು ಸಹಜವಾಗಿ ನಾನು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಘೋಷಣೆ ಮಾಡಿದ ಮೇಲೆ ಇದನ್ನು ಹಬ್ಬಿಸಿದ್ರು. ಆದರೆ ಈಗ ಆ ಥರ ಯಾರೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ರಥವನ್ನು ಎಳಿತೀವಿ. ಎಲ್ಲರೂ ಒಗ್ಗಟ್ಟಾಗಿ ನನ್ನನ್ನು ಗೆಲ್ಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಚಿವ ಜಯಪಾಲ್ ಇದ್ದಾರೆ, ಅವರೊಂದು ಹೇಳಿಕೆ ನೀಡುವಂಥದ್ದು ಸರ್ಕಾರದ ಮೈತ್ರಿ ಸರ್ಕಾರದಲ್ಲಿ ರಹಸ್ಯ ಅಂತ ಹೇಳ್ಕೊಳ್ಳೋಣ. ಕಳೆದ 1 ವರ್ಷದಲ್ಲಿ ನಾವು ರಾಜ್ಯದ ಜನ ರಹಸ್ಯವನ್ನು ನೋಡಿದ್ದಾರೆ. ಅಭಿವೃದ್ಧಿ ಇಲ್ಲದಂಥ ಸರ್ಕಾರ, ಯಾರ ಬಗ್ಗೆ ಯೋಚನೆ ಮಾಡದಂಥ ಸರ್ಕಾರ, ರೈತರ ವಿರೋಧಿ ಸರ್ಕಾರ, ಸುಳ್ಳು ಹೇಳ್ತಾ ಇರುವಂಥ ಸರ್ಕಾರ, ಇದೇ ರಹಸ್ಯ ಇರ್ಬೋದು. ಓಕೆ, ಇದು BJP ಅಭ್ಯರ್ಥಿ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರ ಮಾತು. ತನ್ನ ಈ ಹಿಂದಿನ ಆಡಳಿತಾವಧಿಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾನೆ. ಮುಂದೆ ಕೂಡ ತನ್ನ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡುವ ಯೋಚನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಉಡುಪಿ.